ಏನು ಅಂತಂದ್ರೆ ಮೈಕಲ್ ಫಿಟ್ನೆಸ್ ಟ್ರೈನರ್ ಮಾತ್ರನೇ ಅಲ್ಲ, ಮೆಂಟಲ್ ಹೆಲ್ತ್ ಅಡ್ವೈಸರ್ ಅಷ್ಟೇ ಅಲ್ಲ, ಜೊತೆಗೆ ಒಳ್ಳೆ ಬಿಸ್ನೆಸ್ ಮನ್ ಕೂಡ. ಆಮೇಲೆ ಈಗಷ್ಟೇ ಹೇಳಿದ್ರಿ ಫಾರ್ಮಿಂಗ್ ಕೂಡ ಇದೆ ಅಂತ ಹೇಳಿ. ಇನ್ನ ಏನೇನಿದೆ ಈ ತರ ಮೈಕಲ್ದು? ಸದ್ಯಕ್ಕೆ ಅಷ್ಟೇ, ಇದು ನಮ್ ಬಿಸ್ನೆಸ್ ಅಂಡ್ ನಮ್ ಫ್ಯಾಮಿಲಿ ಬಂದು ಫಾರ್ಮಿಂಗ್ ಅಲ್ಲಿ ಇದ್ದಾರೆ. ಅಂಡ್ ನನಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಈ ವರ್ಷ ನನಗೆ ಆಲ್ರೆಡಿ ರೀಸೆಂಟ್ಲಿ ಬಿಗ್ ಬಾಸ್ ಹೋಗೋದಕ್ಕೆ ಒಂದು 10 ದಿನ ಮುಂದೆ ನನ್ನ ಸ್ಕೂಬಾ ಡೈವಿಂಗ್ ನಲ್ಲಿ ಸರ್ಟಿಫಿಕೇಶನ್ ಮಾಡಿದೆ ಮಾಲ್ಡೀವ್ಸ್ ಅಲ್ಲಿ. ಇವಾಗ ಮಾಲ್ಡೀವ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಬಟ್ ನೆಕ್ಸ್ಟ್ ಸ್ಕೂಬಾ ಡೈವಿಂಗ್ ಟ್ರಿಪ್ ಖಂಡಿತ ಲಕ್ಷದ್ವೀಪ ಹೋಗ್ತೀನಿ, ಇಲ್ಲ ಅಂಡಮಾನ್ ಅಲ್ಲಿ ಹೋಗ್ತೀನಿ. ಬಟ್ ಸೊ ಅದು ಒಂದು ಇದು. ಅಂಡ್ ಈ ವರ್ಷ ನಾವು ಗುಲ್ಮಾರ್ಗ್ ಅಲ್ಲಿ ಹೋಗಿ ಸ್ಕೀಯಿಂಗ್ ಮಾಡಬೇಕು ಅಂತ ಇದ್ದೀನಿ. ಅಂಡ್ ಪ್ಯಾರಾಗ್ಲೈಡಿಂಗ್, ಈ ತರ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂದ್ರೆ ಈ ಬಂಜಿ ಜಂಪಿಂಗ್, ಮೌಂಟೇನ್ ಕ್ಲೈಂಬಿಂಗ್ ಇದ್ರಲ್ಲಿ ನನಗೆ ತುಂಬಾ ಇಷ್ಟ. ಅಂಡ್ ನಾವೊಂದು ಆವಿಡ್ ಬೈಕರ್ ಕೂಡ. ಬೈಕಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ಇವಾಗ ಒಂದು ಕನ್ನಡ ವ್ಲಾಗ್ ಚಾನೆಲ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ಸೊ ಅದರಲ್ಲಿ ಏನ್ ಐಡಿಯಾ ಅಂದ್ರೆ ಒಂದು ಬೈಕ್ ಟೂರಿಂಗ್ ಅರೌಂಡ್ ಕರ್ನಾಟಕ, ಈ ಚಿಕ್ಕ ಚಿಕ್ಕ ಹಳ್ಳಿಗಳು ಅದ್ ಬಿಟ್ಟು ತುಂಬಾ ಅನ್ಡಿಸ್ಕವರ್ಡ್ ನೇಚರ್ ಪ್ಲೇಸಸ್ ಎಲ್ಲ ಹೋಗಿ, ವಾಟರ್ ಫಾಲ್ಸ್ ಅದೆಲ್ಲ ಹೋಗಿ ಡಿಸ್ಕವರ್ ಮಾಡಬೇಕು. ಸೊ ಅದು ಮಾಡಿ ಒಂದು ವ್ಲಾಗ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಸೊ ಇವಾಗ ಹೋಗಿ ಆಕ್ಚುಲಿ ಒಂದು ಹೊಸ ಬೈಕ್ ತಗೊಳಕ ಐಡಿಯಾ ಇದೆ ನನಗೆ. ಸೊ ಶೋ ಹೋಗಾಕ ಮುಂಚೆ ಈ ಹಿಮಾಲಯನ್ 450 ರಿಲೀಸ್ಗೆ ನಾ ಕಾಯ್ತಾ ಇದೆ. ಅದು ಇವಾಗ ರಿಲೀಸ್ ಆಗಿದೆ. ಸೊ ಇನ್ನ ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಹೋಗಿ ಅದು ಬೈ ಮಾಡಿ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಫ್ಯೂಚರ್ ಅಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡಬಹುದು ಆಡಿಯನ್ಸ್. ಮೈಕಲ್ ಬಗ್ಗೆ ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತು, ಬಟ್ ಇನ್ನೊಂದಷ್ಟು ಜನ ಕ್ಯೂರಿಯಾಸಿಟಿ ಇರುತ್ತೆ, ಅಂದ್ರೆ ಮೈಕಲ್ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕು ಅಂತ. ಅದು ನಿಮ್ ಬಾಯಲ್ಲಿ ನೀವೇ ಒಂದ್ಸಲಿ ಹೇಳ್ಬಿಡಿ. ನಮ್ ಬ್ಯಾಕ್ ಗ್ರೌಂಡ್ ಹೇಗೆಂದ್ರೆ, ನನ್ನ ಅಪ್ಪ ನೈಜೀರಿಯನ್, ಅಮ್ಮ ಬಂದು ಇಂಡಿಯನ್ನೇ, ಅವರು ಕನ್ನಡಿಗರ್. ಬಟ್ ನಮ್ಮ ಫ್ಯಾಮಿಲಿ ಬಂದು ಕರ್ನಾಟಕ ಅಲ್ಲಿದ್ದು ಆಲ್ಮೋಸ್ಟ್ 3-4 ಜನರೇಷನ್ಸ್ ಬ್ಯಾಕ್ ಶಿಫ್ಟ್ ಆಗಿದ್ದಾರೆ. ಸೊ ಅದರಲ್ಲಿ ನಾವು ಮಾತಾಡೋ ಕನ್ನಡನೇ ಒಂದು ತುಂಬಾ ಡಿಫ್ರೆಂಟ್ ಕನ್ನಡ, ಅದೊಂದು ತಮಿಳ್ ಮಿಕ್ಸ್ಡ್ ಕನ್ನಡ ಮಾತಾಡೋದು ನಾವು. ಬಟ್ ನಮ್ಮ ಅಮ್ಮ ಬಂದು ಬೆಳೆದಿದ್ದಲ್ಲ ಡೆಲ್ಲಿಯಲ್ಲಿ, ಯಾಕಂದ್ರೆ ನನ್ನ ತಾತ ಬಂದು ನೇವಿಯಲ್ಲಿ ಇದ್ರು. ಸೊ ಅಲ್ಲಿ ಶಿಫ್ಟ್ ಆಗಿ ಇದ್ರು. ಬಟ್ ನಾ ಬಂದು ಓದಿದ್ ಬಂದು ಫುಲ್ ತಮಿಳ್ನಾಡಲ್ಲಿ. ಸೊ ನಾವು ಊಟಿಯಲ್ಲಿ ಸ್ಕೂಲಿಂಗ್ ಮಾಡಿದೆ, ಕಾಲೇಜ್ ಕೊಯಂಬತ್ತೂರಲ್ಲಿ ಮಾಡಿದೆ. ಅಂಡ್ ನಾ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಕೂಡ ಇದೆ. ಸೊ ಒಂದು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್. ಬಾಸ್ಕೆಟ್ಬಾಲ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಅದರಲ್ಲಿನೇ ಕೆರಿಯರ್ ಮಾಡಬೇಕು ಅಂತ ಇದೆ. ಬಟ್ ನನಗೆ ಈ ಬೈಕ್ ಆಕ್ಸಿಡೆಂಟ್ ಆದಲ್ಲಿ ಈ ಕೆರಿಯರ್ ಫಾಲೋ ಮಾಡಕ್ ಆಗ್ಲಿಲ್ಲ. ಬಟ್ ಒಂದ್ ಕಡೆ ಅದು ನನಗೆ ಪಾಸಿಟಿವ್ ಆಯ್ತು, ಯಾಕಂದ್ರೆ ಅದರಲ್ಲಿ ಆ ಆಕ್ಸಿಡೆಂಟ್ ಟೈಮಲ್ಲಿ ನಾ ಆಕ್ಚುಲಿ ಮೆಂಟಲ್ ಹೆಲ್ತ್ ಡಿಪ್ರೆಷನ್ ಅಲ್ಲಿ ಹೋದೆ. ಅಂಡ್ ಅದ್ರಲ್ಲಿದ್ದು ಹೊರಗಡೆ ಬಂದಿದ ಮೇಲೆನೂ ನಾ ಈ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಅದ್ರಲ್ಲಿದ್ದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ, ಅದು ನನಗೆ ಖುಷಿ. ಮೆಂಟಲ್ ಹೆಲ್ತ್ ಅಂದ್ರೆ ಅದು ಒಂದು ಆಕ್ಚುಯಲ್ ಪ್ರಾಬ್ಲಮ್ ಅಂಡ್ ಜನಗಳಿಗೂ ಗೊತ್ತಾಗಬೇಕು, ಅಂಡ್ ಅದನ್ನ ಈಸಿಯಾಗಿ ಫೈಟು ಮಾಡಬಹುದು. ಸೊ ಅದ್ರ ಬಗ್ಗೆ ಅವೇರ್ನೆಸ್ ರೇಸ್ ಮಾಡ್ತಾ ಇದ್ದೀನಿ. ಅದ್ಬಿಟ್ಟು ನನ್ನ ಲೈಫ್ ಬಂದು ಇವಾಗ ಬರೀ ಫಿಟ್ನೆಸ್ಸು, ಬಿಸ್ನೆಸ್ಸು ಅಂಡ್ ಟ್ರಾವೆಲಿಂಗ್, ಅದೇ ನನಗೆ ಇಷ್ಟ. ಸೊ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅಂಡ್ ಅಷ್ಟೇ ನಮ್ಮ ಬ್ಯಾಕ್ ಗ್ರೌಂಡ್, ಬೇರೆ ಏನೋ ಹೇಳಕ್ಕಿಲ್ಲ. ಓಕೆ, ನೀವ್ ಎಷ್ಟು ಫಿಟ್ನೆಸ್ ಫ್ರೀಕ್ ಅನ್ನೋದು ಎಲ್ರಿಗೂ ಗೊತ್ತು. ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದೀರಿ. ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ, ಈಗ ಬಿಗ್ ಬಾಸ್ ಇಂದ ಬಂದ ಮೇಲೆ ನಿಮ್ಮ ಡಯಟ್ ಪ್ಲಾನ್ ಎಲ್ಲ ಯಾವ ತರ ಇರುತ್ತೆ ಅಂತ? ಇವಾಗ ನಂದು ಹೇಗಂದ್ರೆ, ನಾ ಆಕ್ಚುಲಿ ಡೈಲಿ ಸೇಮ್ ಡಯಟೇ ಫಾಲೋ ಮಾಡೋದು. ಬಿಗ್ ಬಾಸ್ ಅಲ್ಲಿ ತಿಂತಾ ಇದ್ದಿದ್ದು ಊಟ ನಾ ಆ ತರ ಲೈಫ್ ಅಲ್ಲಿ ತಿಂದೇ ಇಲ್ಲ ಆಕ್ಚುಲಿ. ಸೊ ನಂದು ತುಂಬಾ ಫಿಕ್ಸ್ ಡಯಟ್. ನನ್ಗೆ ಬೆಳಗ್ಗೆ ಒಂದು ವಾಕಿಂಗ್ ಹೋಗ್ತೀನಿ, 10,000 ಸ್ಟೆಪ್ಸ್ ವಾಕಿಂಗ್, 8 ಕಿಲೋಮೀಟರ್ಸ್ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಆದ್ಮೇಲೆ ಪ್ರೋಟೀನ್ ಶೇಕ್ ಒಂದು ಕುಡಿತೀನಿ. ಅಂಡ್ ಸ್ವಲ್ಪ ಒಂದು ಗ್ರೀನ್ ಗ್ರಾಮ್ ಟೈಪ್ಸ್ ತಿಂತೀನಿ. ಅಂಡ್ ತಿರ್ಗಾ ಬ್ರೇಕ್ಫಾಸ್ಟ್ ಅಂತ ಬಂದ್ರೆ 5 ಎಗ್ಗು, ಒಂದು ಬೋಲ್ ಓಟ್ಸ್ ಮಾಡಿ ತಿಂತೀನಿ. ಅಂಡ್ ಈವ್ನಿಂಗ್ ಅಲ್ಲಿ ಜಿಮ್ ಹೋದ್ಮೇಲೆ ಒಂದು ಪ್ರೋಟೀನ್ ಶೇಕ್ ಕುಡಿತೀನಿ. ಅಂಡ್ ಡಿನ್ನರ್ ಬಂದು ಚಿಕನ್, ಒಂದು 300 ಗ್ರಾಮ್ಸ್ ಚಿಕನ್, ಅದ್ರ ಜೊತೆ ಏನೋ ಬ್ರೆಡ್ ಇಲ್ಲಾಂದ್ರೆ ಚಪಾತಿ ತಿಂತೀನಿ. ಅಂಡ್ ಏನೋ ಒಂದು ವೆಜಿಟಬಲ್. ಸೊ ಡೈಲಿ ಫಿಕ್ಸ್ಡ್ ಡಯಟೇ ಇರುತ್ತೆ, ಬಟ್ ಏನು ಆ ವೆಜಿಟಬಲ್ ಡೈಲಿ ಚೇಂಜ್ ಆಗುತ್ತೆ. ಅದು ಚಿಕನ್ ನ ಪ್ರಿಪೇರ್ ಮಾಡೋ ಸ್ಟೈಲ್, ರೆಸಿಪಿ ಚೇಂಜ್ ಆಗುತ್ತೆ. ಬಟ್ ಈ ಡಯಟ್ ಫಿಕ್ಸ್ಡ್, ನನಗೆ ಇದೇ ಫಾಲೋ ಮಾಡೋದು. ಓಕೆ ಮೈಕಲ್, ನಿಮ್ ಜೊತೆ ಮಾತಾಡಿ ಸಖತ್ ಖುಷಿ ಆಯ್ತು. ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ. ಅನ್ಫಾರ್ಚುನೇಟ್ಲಿ ಹೊರಗೆ ಬಂದ್ರಿ. ಟಾಪ್ 5 ನಲ್ಲಿ ಇರಬೇಕಾದವರು, ಬಿಕಾಸ್ ಅದೇ ತರ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ಗೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಕ್ಕೆ. ಅಂಡ್ ಈ ಬಿಗ್ ಬಾಸ್ ಕನ್ನಡ ಈ ಆಪರ್ಚುನಿಟಿ ಸಿಕ್ಕಿದಕ್ಕೇನೋ ನನಗೆ ತುಂಬಾ ಖುಷಿ ಇದೆ. ಅಂಡ್ ನನ್ನ ನೋಡಿ
ಅಪ್ರಿಷಿಯೇಟ್ ಮಾಡೋ ಜನಗಳಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಆಸೆ ಪಡ್ತೀನಿ. ಆ್ಯಂಡ್ ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ, ಒಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಬಂದರೆ ಡೆಫಿನೆಟ್ಲಿ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನೋಡೋಣ, ಒಳ್ಳೇದೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.